Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದೇಶದಲ್ಲಿ 4ನೇ ಹಂತದ ಮತದಾನಕ್ಕೆ ಈಗಾಗಲೇ ಕ್ಷಣಗಣನೆ ಆರಂಭವಾಗಿದೆ. ಈ ನಡುವೆ ನಾಯಕರ ವಾಗ್ಯುದ್ಧವೂ ಕೂಡ ತಾರಕಕ್ಕೇರಿದೆ. ಒಂದ್ ಕಡೆ ರಾಹುಲ್ ಗಾಂಧಿ ಈಗಾಗಲೇ ಮಾತನಾಡ್ತಾ ಜೂನ್ 4ಕ್ಕೆ ನರೇಂದ್ರ ಮೋದಿ ಅವರು ಸರ್ಕಾರ ಇರೋದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಹರಿಹಾಯ್ದಿದ್ದಾರೆ. ಬನ್ನಿ ಯಾವ ರೀತಿ ಇದೆ ನಾಯಕರ ವಾಗ್ಯುದ್ಧ ನೋಡೋಣ. ಜೂನ್ 4ರಂದು ನರೇಂದ್ರ ಮೋದಿ ಪಿಎಂ ಆಗಲ್ಲ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ರಾಹುಲ್ ಗಾಂಧಿ ಭವಿಷ್ಯ. 2024 ಜೂನ್ 4ರಂದು ನರೇಂದ್ರ ಮೋದಿ ಭಾರತದ ಪ್ರಧಾನಿಯಾಗಿ ಇರೋದಿಲ್ಲ, ಬೇಕಾದ್ರೆ ನೀವು ಬರೆದಿಟ್ಟುಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಉತ್ತರ ಪ್ರದೇಶದ ಕನೌಜ್ ಮತ್ತು ಕಾನ್ಪುರದ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದ ರಾಹುಲ್, ಯುಪಿಯಲ್ಲಿ ಇಂಡಿಯಾ ಒಕ್ಕೂಟ 50ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಲಿದ್ದೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. चौबीस 4 जून नरेंद्र मोदी हिंदुस्तान के प्रधानमंत्री नहीं रहेंगे. आप लिख के ले लो, आप लिख के ले लो. नरेंद्र मोदी जी हिंदुस्तान के प्रधानमंत्री नहीं बन सकते हैं. ಇನ್ನು ಕನೌಜ್ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ ಅಖಿಲೇಶ್ ಯಾದವ್, ಮೋದಿ ಸೋಲಿಗೆ ಇನ್ನು ಕೇವಲ 4 ಹೆಜ್ಜೆಗಳು ಬಾಕಿ ಇದೆ ಅಂತ ಹೇಳಿದ್ರು. और अब तो बीजेपी की हार होने में केवल 4 कदम बाकी हैं, केवल 4 चरण, 4 कदम 4 चरण बाकी हैं केवल. और ये 4 चौथे चरण का चुनाव बिल्कुल बीच का चुनाव है. अभी तक तो वो नीचे जा चुके हैं बहुत. ये चौथे चरण का चुनाव जो बिल्कुल बीच का चुनाव है. बताओ भारतीय जनता पार्टी का पूरा बैलेंस खराब कर दोगे कि नहीं करोगे? ಅತ್ತ ಯುಪಿಯ ಅಮೇಠಿಯಲ್ಲಿ ಮಾತನಾಡಿದ ಪ್ರಿಯಾಂಕಾ ಗಾಂಧಿ, ನಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲದ ವಿಷಯಗಳನ್ನ ಬಿಜೆಪಿ ಪಟ್ಟಿ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. बीजेपी ने किया है 10 सालों में, इतना सारा काम किया है. इनके नेता हर जगह कहते हैं कि इतना काम हुआ है कि 70 सालों में इतना काम नहीं हुआ. और कांग्रेस ने 70 सालों में कुछ नहीं कहा, तो गिनाए ना कि क्या काम किया है, बताएं क्या काम किया है, कितने रोजगार दिलवाए हैं. 70 करोड़ बेरोजगार क्यों घूम रहे हैं देश में? 45 सालों में सबसे ज्यादा बेरोजगारी क्यों है देश में, अगर इतना काम किया है इन्होंने. ಅತ್ತ ಕಾಂಗ್ರೆಸ್ ಕೆಂಡ ಕಾರ್ತಾ ಇದ್ರೆ, ಇತ್ತ ಮೋದಿ ಕೂಡ ತಮ್ಮಲ್ಲಿರುವ ಮಾತಿನ ಬಾಣ ಬಿಡ್ತಾ ಇದ್ದಾರೆ. ಜೂನ್ 4ರ ಫಲಿತಾಂಶ ಈಗಾಗಲೇ ಸ್ಪಷ್ಟವಾಗಿದೆ ಅಂತ ಹೇಳಿದ್ದಾರೆ. 4 जून के नतीजे अब बिल्कुल स्पष्ट है. 4 जून को देश जीतेगा. कौन जीतेगा? कौन जीतेगा? 4 जून को 140 करोड़ भारतीयों का संकल्प जीतेगा. ಒಂದ್ ಕಡೆ ಲೋಕಸಭೆ ಚುನಾವಣಾ ಕಣದಲ್ಲಿ ನಾಯಕರ ವಾಗ್ಯುದ್ಧ ನಡೀತಾ ಇದ್ರೆ, ಅತ್ತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಕೇಂದ್ರ ಚುನಾವಣಾ ಆಯೋಗ ತರಾಟೆಗೆ ತೆಗೆದುಕೊಂಡಿದೆ. ಮತದಾನ ಅಂಕಿ ಅಂಶ ಬಿಡುಗಡೆ ಸಂಬಂಧ ಖರ್ಗೆ ಮಾಡಿದ ಆರೋಪವನ್ನ ಆಯೋಗ ತಳ್ಳಿ ಹಾಕಿದ್ದು, ಮತದಾನದ ಮಧ್ಯದಲ್ಲಿನೇ ಮತದಾನ ಅಂಕಿ ಅಂಶ ಬಿಡುಗಡೆ ಮಾಡುವ ಬಗ್ಗೆ ಆಧಾರರಹಿತ ಆರೋಪಗಳನ್ನ ಮಾಡಲಾಗಿದೆ. ಇದು ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನದ ಮೇಲೆ ಪರಿಣಾಮ ಬೀರಲಿದೆ ಅಂತ ಆಯೋಗ ತಿಳಿಸಿದೆ. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.